ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮತ್ತು 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆ, ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ. ಈಗ ಮಂಡ್ಯದಲ್ಲಿ ಒಂದು ರೀತಿ ಇದೆ, ಹಾವೇರಿನಲ್ಲಿ ಒಂದು ರೀತಿ ಇದೆ, ಗದಗನಲ್ಲಿ ಒಂದು ರೀತಿ, ಎಲ್ಲ ಕಲಬುರಗಿನಲ್ಲಿ ಒಂದು ರೀತಿ ಇದೆ, ಬೆಳಗಾಂನಲ್ಲಿ ಬೇರೆ ಥರ ಇದೆ, ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ, ಬಿಜಾಪುರದಲ್ಲಿ ಬೇರೆ ಥರ ಇದೆ. ಹಿಂಗೆ ಇಟ್ ಈಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್. 100 rupees is common for entire state. But 100 rupees is common across the state. It's applicable to all sugar factories. ರಿಕವರಿ ಬೇಸಿಸ್ ಮೇಲೆ ರಿಕವರಿ ಬೇಸಿಸ್ ಮೇಲೆ ಜಿಲ್ಲೆಗಳ ರೇಟ್ ಅದು ಆರ್ಡರ್ಸ್ನಲ್ಲಿ ಮಾಡೋಣಪ್ಪ, ಸರ್ಕಾರಿ ಆದೇಶದಲ್ಲಿ ಮಾಡೋಣ ಅವೆಲ್ಲ. ಇವರು ಅದಲ್ಲದೆ ಇನ್ ಅಡಿಷನ್ ಟು ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಎಕ್ಸ್ಕ್ಲೂಡಿಂಗ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಎಕ್ಸ್ಕ್ಲೂಡಿಂಗ್ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಆಗ್ಬೋದು, ಒಂದು 200 ಕೋಟಿ ಆಗ್ಬೋದು, 300 ಕೋಟಿ ಆಗ್ಬೋದು. ನೋಡಪ್ಪ, ಏನೇನು ಹೇಳಿದ್ದೀನಿ ಅಂದರೆ 3,200 ರೂಪಾಯಿ ಒಂದೇ ಕಂತಿನಲ್ಲಿ ಕೊಡಬೇಕು, 50 ರೂಪಾಯಿ ಆಮೇಲೆ ಕೊಡಬೇಕು. ಬಟ್ ಈ 3,200 ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬೇರೆ ಜಿಲ್ಲೆಯಲ್ಲಿ ಅಷ್ಟಿರೋದಿಲ್ಲ. ಬಟ್ ಇಟ್ ಡಿಫರ್ಸ್ ಫ್ರಮ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ ಪರ್ಸೆಂಟೇಜ್. ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ. ಯಾರು ನೋಡಪ್ಪ, ಬೆಳಗಾಂನವ್ರ ಮಾಲೀಕರುಗಳಿಗೆ, ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲದು ಎಲ್ಲ ನಿಮಗೆ ಮೆಸೇಜ್ ಕಳಿಸ್ಯಾರ, ಮೆಸೇಜು ಸ್ವಾಗತ ಮಾಡಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ, ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪ್ರೇಟ್ ಮಾಡಬೇಕು ಮತ್ತು ಚಳುವಳಿಯನ್ನು ಬಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ.